ಯೆಹೋವನೇ, ನಮ್ಮನ್ನು ಅನೇಕ ಕಷ್ಟಗಳಿಗೆ ಗುರಿಮಾಡಿದ ನೀನೇ ಪುನಃ ಉಜ್ಜೀವಿಸ ಮಾಡು. ನಮ್ಮನ್ನು ಭೂಮಿಯ ಅಧೋಭಾಗದಿಂದ ಮೇಲೆತ್ತು. ಶನಿವಾರ 28 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜ್ರನು 8ನೇ ಅಧ್ಯಾಯದ 23ನೇ ವಚನ. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಕಾರ್ಯಕ್ಕೆ ಕೈ ಹಾಕಿರುವಂಥ ನಾವೆಲ್ಲರೂ ಜನರ ಅಂದರೆ ಅಧಿಕಾರದ ಸಹಾಯಕ್ಕಿಂತ ದೇವರ ಸಹಾಯವನ್ನು ಕೋರೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಡೆಗೆ ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಎಜ್ರನಿಗೆ ಅರಸನು ಹೇಳಿದ ಮೇಲೆ ತನ್ನ ಜನರನ್ನು ಕರೆಕೊಂಡು ಎಲ್ಲರೂ ಕೂಡ ಯೆರೂಸಲೇಮ್ ಕಡೆಗೆ ಅರಸನು ಅವರಿಗೆ ಕೊಟ್ಟಿರತಕ್ಕಂಥ ಎಲ್ಲವನ್ನೂ ತೆಗೆದುಕೊಂಡು ಜನರೆಲ್ಲರೂ ಒಮ್ಮನಸ್ಸಿನಿಂದ ಯೆರೂಸಲೇಮ್ ಕಡೆಗೆ ಆಲಯವನ್ನು ಪುನಃ ಕಟ್ಟುವುದಕ್ಕೋಸ್ಕರವಾಗಿ ಹೊರಡುವಾಗ ಎಜ್ರನಿಗೆ ಅವರ ಪ್ರಯಾಣದಲ್ಲಿ ಬರುವಂಥ ಅಪಾಯಗಳನ್ನು ಆಲೋಚಿಸಿದಾಗ ಅವರಿಗೆ ಸೈನಿಕರ ಸಹಾಯ ಅಗತ್ಯವಿರಬಹುದು ಎಂಬುದಾಗಿ ತಿಳ್ಕೊಂಡರು. ಆದರೂ ಎಜ್ರನು ಇಲ್ಲಿವರೆಗೂ ನಡೆಸಿದಂಥ ದೇವರನ್ನು ಬಿಟ್ಟು ಈಗ ಅರಸನ ಬಳಿಗೆ ಹೋಗಿ ಇದನ್ನು ಕೇಳುವುದು ಸೂಕ್ತವಲ್ಲ ಎಂಬುದಾಗಿ ನೆನೆಸಿ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರೂ ಉಪವಾಸದಿಂದ ದೇವರ ಸಹಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ದೇವರು ಅವರಿಗೆ ಪ್ರಸನ್ನನಾದನು. ದೇವರು ಅವರನ್ನು ನಡೆಸಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಹಲವಾರು ಸಂದರ್ಭಗಳಲ್ಲಿ ನಾವುಗಳು ದೇವರ ಕಾರ್ಯಕ್ಕೆ ಕೈ ಹಾಕಿರುವಾಗ ಅನೇಕ ಅಧಿಕಾರಿಗಳಿಂದ ಅಥವಾ ಉನ್ನತ ಸ್ಥಿತಿಯವರಿಂದ ಸಹಾಯವನ್ನು ನಾವುಗಳು ಅಪೇಕ್ಷಿಸುತ್ತೇವೆ. ಇದು ತಪ್ಪಲ್ಲ. ಆದರೂ ನಾವು ನಂಬಿರುವಂಥ ದೇವರಲ್ಲಿ ಪ್ರಾರ್ಥಿಸಿ ನಾವು ದೇವರಿಂದ ಬೇಡಿಕೊಳ್ಳುವುದೇ ಆದರೆ ಇಡೀ ಸೃಷ್ಟಿಯ ಒಡೆಯನಾಗಿರುವಂಥ ದೇವರು ಸಹಾಯ ಕೊಟ್ಟು ನಾವು ಕೈ ಹಾಕುವಂಥ ಕೆಲಸವನ್ನು ಸಫಲ ಮಾಡುವಂಥವನಾಗಿದ್ದಾನೆ. ಇದನ್ನು ನೋಡುವಂಥವರು ಕೂಡ ಇದರಲ್ಲಿ ನಂಬಿಕೆ ಇಡುವಂತಾಗಬೇಕು. ನಾವು ಮಾಡುವಂಥ ಎಲ್ಲ ಕಾರ್ಯದಲ್ಲಿ ದೇವರ ಸಹಾಯಕ್ಕಾಗಿ ದೇವರ ಕಡೆಗೆ ತಿರುಗಿ ನೋಡೋಣ. ದೇವರು ತಾನೇ ನಮ್ಮೊಂದಿಗಿದ್ದು ಎಲ್ಲ ಸಹಾಯವನ್ನು ಅನುಗ್ರಹಿಸಿ ಎಲ್ಲ ಕಾರ್ಯವನ್ನು ಸಫಲ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮ್ಮೊಂದಿಗಿರುವುದಾದರೆ ಎಲ್ಲ ಕಾರ್ಯಗಳು ನಾವು ಮಾಡಬಲ್ಲೆವು. ನಮ್ಮೊಂದಿಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.